ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ದ ಲೈಫ್ ಸ್ಟೈಲ್ ಬ್ಲಾಗರ್. ಎಸ್, ಇದು ನನ್ನ ಹಳೆ ವ್ಲಾಗಿನ ಕಂಟಿನ್ಯೂಷನ್ ಅಂತಲೇ ಹೇಳ್ಬೋದು. ಸೊ ನಾನು ನಿಮಗೆ ಹೇಳಿದ್ದೆ ತುಮಕೂರಿಂದ ನಾವು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ನೇಸನ್ನ ಅಂತ. ಸೊ ಅಗೈನ್ ನಾವು ಮಾಮರ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ವಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ನೇಸ ಚಂದು 3 ಜನ ನಮ್ಮ ಅಮ್ಮನ ಮನೆಯಿಂದ ಹೊರಟ್ವಿ ನಾವು. ಸೊ ಆಲ್ಮೋಸ್ಟ್ ನಮಗೆ ತುಮಕೂರಿಂದ ಹೋಗೋದಕ್ಕೆ ಎಕ್ಸ್ಟ್ರಾ ಹಾಫ್ ಆನ್ ಅವರ್ ತೊಗೊಳ್ತು ಅಷ್ಟೇ. ಬಟ್ ಬ್ಯಾಂಗ್ಳೂರಿಂದ ನೀವೇನಾದರೂ ಈ ಪ್ಲೇಸ್ಗೆ ಬರಬೇಕು ಅಂದರೆ ಜಸ್ಟ್ 45 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ರೆ ನೀವು ಈ ಪ್ರಾಪರ್ಟಿಗೆ ರೀಚ್ ಆಗ್ಬೋದು. ಸೊ ಈ ಪ್ರಾಪರ್ಟಿದು ಕಂಪ್ಲೀಟ್ ಡೀಟೇಲ್ಸ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಸೊ ಎವ್ರಿಥಿಂಗ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿ ವಿಸಿಟ್ ಮಾಡ್ಬೋದು. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ನಾನು ಆಲ್ರೆಡಿ ಇದ್ರ ಬಗ್ಗೆ ವೀಡಿಯೋನೂ ಕೂಡ ಮಾಡಿದ್ದೆ. ಎಸ್, ನೀವು ಇದನ್ನು ಸೆಕೆಂಡ್ ಅಥವಾ ಥರ್ಡ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ಎಸ್, ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗಿದ್ವಿ. ಬಿಕಾಸ್ ನೇಸರ್ಗೂ ಕೂಡ ವೀಕೆಂಡ್ ಇತ್ತು. ಸೊ ಹಾಗಾಗಿ ಸರಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮರಗಳೆಲ್ಲ ಎಷ್ಟು ಚೆನ್ನಾಗಿ ಗ್ರೋತ್ ಇದೆ. ಆ್ಯಂಡ್ ತುಂಬಾ ಹಳೆಯ ಮರಗಳಂತಲೇ ಹೇಳ್ಬೋದು. ಇದು ಪ್ರಾಪರ್ಟಿ ತುಂಬಾ ಸ್ಪೇಷಿಯಸ್ ಆಗಿ ಮತ್ತು ಒಂದು ಒಳ್ಳೆ ಬ್ರೇಕ್ ತೊಗೋಬೋದು ನೀವು. ಸೊ ಬ್ರೇಕ್ ತೊಗೊಂಡ್ರೆ ಎಲ್ಲಿಗೆ ಹೋಗೋದು, ಯಾವ ಪ್ರಾಪರ್ಟೀಸ್ ಚೂಸ್ ಮಾಡೋದು ಅಂತ ಕನ್ಫ್ಯೂಷನ್ಸ್ ಏನಾದರೂ ಇತ್ತು ಅಂದರೆ 100% ಟ್ರಸ್ಟ್ ಮೀ, ನೀವು ಈ ಪ್ರಾಪರ್ಟಿನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದನ್ನು ಅವ್ರು ಆ್ಯಕ್ಚುಲಿ ಅವ್ರ ಪರ್ಪಸ್ಗೆ ಅಂತಲೇ ಫಾರ್ಮ್ ಹೌಸ್ ಥರನೇ ಕಟ್ಟಿದ್ದು. ಅದಾದಮೇಲೆ ಸರಿ ಅಂದ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಪ್ರಾಪರ್ಟಿ. ಆ ಕಾರಣಕ್ಕೋಸ್ಕರ ಇದನ್ನು ಹೋಮ್ ಸ್ಟೇ ಆಗಿ ಕನ್ವರ್ಟ್ ಮಾಡಿದ್ರು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಸೇಫ್ಟಿ ವೈಸ್ ಕೂಡ ತುಂಬಾ ನೀಟಾಗಿ ಆ್ಯಂಡ್ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಈ ಪ್ರಾಪರ್ಟಿನ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ನೀವು ಕಾರ್ ಪಾರ್ಕಿಂಗಿಗಾಗಿರ್ಬೋದು, ಅದಕ್ಕೆಲ್ಲ ತುಂಬಾ ಸ್ಪೇಷಿಯಸ್ ಆಗಿಯೇ ಜಾಗ ಕೂಡ ಇದೆ. ಆ್ಯಂಡ್ ನೀವಿಲ್ಲಿ ಸ್ಪೇಷಿಯಸ್ ಆಗಿರುವಂಥ ವರಾಂಡ ಕೂಡ ಇದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಸ್ಪೇಷಿಯಸ್ ಆಗಿರುವಂಥ ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು. ಸೊ ತುಂಬಾ ಚೆನ್ನಾಗಿರುವಂಥ ಪ್ರಾಪರ್ಟಿ, ಒಳ್ಳೆ ಸ್ಪೇಷಿಯಸ್ ಆಗಿರುವಂಥ ಲಾನ್ ಇದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವೆಲ್ಲ ಆಚೆನೇ ಕೂತ್ಕೊಂಡು ಬಾಯ್ಸ್ ಎಲ್ಲ ಚಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಒಳಗಡೆನೂ ಕೂಡ ಅಷ್ಟೇ ತುಂಬ ಹೈಜಿನಿಕ್ ಆಗಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರಾಪರ್ಟಿನ. ಬಿಕಾಸ್ ಇವಾಗ ನಾವೆಲ್ಲರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗುವಾಗ ಆಬ್ವಿಯಸ್ಲಿ ನಾವು ಹೈಜೀನ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀವಿ. ಆ್ಯಂಡ್ ಅದ್ರ ಬಗ್ಗೆ ನಾವು ತುಂಬಾ ಯೋಚನೆ ಕೂಡ ಮಾಡ್ತೀವಿ. ಸೊ ನಾವೆಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಬಿಕಾಸ್ ನಮಗೂ ಮಕ್ಕಳಿರೋದ್ರಿಂದ ಅವ್ರಿಗೂ ಮಕ್ಕಳಿರೋದ್ರಿಂದ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ಅವರು ಇದನ್ನು ತುಂಬ ಸಿಸ್ಟಮ್ಯಾಟಿಕ್ ಆಗಿ ನಡೆಸ್ತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ನಿಮಗೆ ತೋರಿಸ್ತಾ ಇರುವಂಥದ್ದು ಫಸ್ಟ್ ರೂಮ್ ಇದು. ಸೊ ತುಂಬಾ ಸ್ಪೇಷಿಯಸ್ ಆಗಿರುವಂಥ ರೂಮ್ ಇದೆ. ಇಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ನಿಮ್ಗೆ ಏನಾದರೂ ಲಗೇಜಸ್ ಎಲ್ಲ ಇಟ್ಕೋಬೇಕಂದ್ರೆ ವಾರ್ಡ್ರೋಬ್ ಕೂಡ ಇದೆ. ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಎಸ್, ನೀವಿಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸ್ಪೇಷಿಯಸ್ ಆಗಿರುವಂಥ ಬಾತ್ರೂಮ್ ಇದೆ ಅಂತ. ಸೊ ತುಂಬಾ ಕಂಫರ್ಟಬಲ್ ಆಗಿ ಇರ್ಬೋದು. ಸೊ ಸ್ಟಾಫ್ ಕೂಡ ಅಷ್ಟೇ, ಟ್ರಸ್ಟ್ ಮೀ, ನಾವು ಅವಾಗವಾಗ ಹೋಗ್ತಾನೆ ಇರ್ತೀವಿ. ಬಿಕಾಸ್ ಮಕ್ಕಳನ್ನ ಕರ್ಕೊಂಡು ಹೋಗೋದ್ರಿಂದ ನಾವು ಯಾವ ರೀತಿ ಫುಡ್ ಕೇಳ್ತೀವೋ ಅದೇ ರೀತಿಯೇ ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ತುಂಬಾ ಫ್ರೆಂಡ್ಲಿ ಆಗಿರುವಂಥ ಸ್ಟಾಫ್ ಕೂಡ ಇದ್ದಾರೆ. ಸೊ ಫುಡ್ ವೈಸೂ ಕೂಡ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಸೆಕೆಂಡ್ ರೂಮ್ ಇದು. ಸೊ ಇದಕ್ಕೂ ಕೂಡ ಸ್ಪೇಷಿಯಸ್ ಆಗಿ ಇರುವಂಥ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಸೊ ಆರಾಮ್ಸೆ ನೀವು ಇದನ್ನೆಲ್ಲ ಪ್ರಾಪರ್ಟಿ ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಆಚೆಗಡೆನೂ ಕೂಡ ಜನರಲ್ ಬಾತ್ರೂಮ್ ಕೂಡ ಇದೆ. ಸೊ ಯಾರಾದರೂ ಗೆಸ್ಟ್ ಎಲ್ಲ ಎಕ್ಸ್ಟ್ರಾ ಬಂದ್ರೂ ಆರಾಮ್ಸೆ ಸ್ಟೇ ಮಾಡ್ಬೋದು. ಬಿಕಾಸ್ ಅಷ್ಟು ಸ್ಪೇಷಿಯಸ್ ಆಗಿರುವಂಥ ರೂಮ್ಸ್ಗಳಿದೆ. ಸೊ ಈ ಪ್ರಾಪರ್ಟಿನಲ್ಲಿ ಟೋಟಲ್ ಆಗಿ 3 ಬೆಡ್ರೂಮ್ಸ್ ಇದೆ. ಆ್ಯಂಡ್ ಇಲ್ಲೆಲ್ಲ 1 ಬೆಡ್ರೂಮ್ ನೀವು ನೋಡ್ತಾ ಇರ್ಬೋದು. ಸೊ ಲೈಕ್ ಹೆಂಗೆ ಅಂದರೆ 2 ಬೆಡ್ರೂಮ್ಸ್ಗೆ ಸಮ ಇದೆ, ಅಷ್ಟು ದೊಡ್ಡದಾಗಿದೆ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋಂಥದ್ದು ಫಸ್ಟ್ ಫ್ಲೋರಿನ ರೂಮ್ ಇದು. ಸೊ ಫಸ್ಟ್ ಫ್ಲೋರಲ್ಲಿ 1 ರೂಮ್ ಇದೆ. ಅದಾದಮೇಲೆ ಸ್ಮಾಲ್ ಟೆರೇಸ್ ಇದೆ. ಲೈಕ್ ಇದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಟೆರೇಸ್ ಇದು. ಸೊ ನೀವಿಲ್ಲಿ ನೋಡ್ತೀರಾ, ಎಷ್ಟು ಇದಂತೂ ರೂಮ್ ನೋಡಿದ್ರೆ ನಿಮಗೇನೆ ಶಾಕ್ ಆಗುತ್ತೆ, ಅಷ್ಟು ಸ್ಪೇಷಿಯಸ್ ಆಗಿದೆ ರೂಮ್. ಆಲ್ಮೋಸ್ಟ್ ಇಲ್ಲಿ ಬರುವಂಥ ಗೆಸ್ಟ್ ಎಲ್ಲ ಆಲ್ಮೋಸ್ಟ್ 20 to 25 ಮೆಂಬರ್ಸ್ ಥರ ಒನ್ಸ್ ಅಟ್ ಎ ಟೈಮ್ ಬಂದಿದ್ದಾರೆ. ಸೊ ಆರಾಮ್ಸೆ ಒಬ್ರಿಗೂ ಸ್ಟೇ ಮಾಡೋದಕ್ಕಾಗಿರ್ಬೋದು ಅಥವಾ ಬೆಡ್ಗಳಿಗಾಗಿರ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ಅಷ್ಟು ಸ್ಪೇಷಿಯಸ್ ಆಗಿ ಆ್ಯಂಡ್ ಅಷ್ಟು ಕಂಫರ್ಟೇಬಲ್ ಆಗಿ ಎಕ್ಸ್ಟ್ರಾ ಬೆಡ್ಸ್ ಆಗಿರ್ಬೋದು, ಸೊ ಅದೆಲ್ಲ ಪ್ರೊವೈಡ್ ಮಾಡ್ತಾರೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಲೇ ನಾನು ಹೇಳ್ಬೋದು. ಸೊ ಟ್ರಸ್ಟ್ ಮೀ, ನಾನು ಇದಕ್ಕೆ ಪ್ರಾಮಿಸ್ ಮಾಡ್ತೀನಿ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಅಂತೂ ಆಗೋದಿಲ್ಲ. ಈವನ್ ಫುಡ್ ವೈಸ್ ಆಗಿರ್ಬೋದು, ಸ್ಟಾಫ್ ಕೂಡ ಅಷ್ಟೇ. ಆ್ಯಂಡ್ ಆ ಪ್ರಾಪರ್ಟಿ ಇರುವಂಥ ಸ್ಪೇಷಿಯಸ್ನೆಸ್ ಆಗಿರ್ಬೋದು, ಸೊ ಯಾವುದಕ್ಕೂ ಕಾಂಪ್ರಮೈಸ್ ಇಲ್ಲಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅವರು ಕೂಡ ಮಾಡ್ಕೊಂಡಿಲ್ಲ. ಸೊ ಎಲ್ಲದಕ್ಕೂ ಎಷ್ಟು ಸ್ಪೇಷಿಯಸ್ ಬೇಕೋ ಅಷ್ಟು ನೀಟಾಗಿ ಆ್ಯಂಡ್ ಅಚ್ಚುಕಟ್ಟಾಗಿ ಪ್ರಾಪರ್ಟಿನ ರೆಡಿ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಟಾಪ್ ಫ್ಲೋರಿಂದ ನಾನು ತೋರಿಸ್ತಾ ಇರುವಂಥ
ವ್ಯೂ ಇದು. ಸೊ ಸ್ವಿಮ್ಮಿಂಗ್ ಪೂಲ್ ಕೂಡ ಅಷ್ಟೇ, ಬೇಬಿ ಪೂಲ್ ಕೂಡ ಇದೆ. ಸೊ ನಮ್ಮ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ ಅಲ್ಲಿ. ಸೊ ತುಂಬಾ ಚೆನ್ನಾಗಿರುವಂಥ ಪ್ರಾಪರ್ಟಿ. ಸೊ ದಯವಿಟ್ಟು ನೆಕ್ಸ್ಟ್ ಏನಾದರೂ ನಿಮ್ಮ ವೆಕೇಷನ್ ಆಗಿರ್ಬೋದು ಅಥವಾ ವೀಕೆಂಡ್ ಆಗಿರ್ಬೋದು, ಸೊ ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಯೋಚನೆ ಇದ್ದರೆ ನಾನು ನಿಮಗೆ ಒಂದು ಸೊಲ್ಯೂಷನ್ ಕೊಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಒಂದ್ಸಲ ಈ ಪ್ರಾಪರ್ಟಿನ ವಿಸಿಟ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಬೈ ಎನಿ ಚಾನ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ಸ್ದು ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು, ಅದೆಲ್ಲ ಇಲ್ಲಿ ಆರ್ಗನೈಸ್ ಮಾಡ್ಬೋದು. ಸೊ ನೀವಿಲ್ಲಿ ಲಾನಲ್ಲೂ ಕೂಡ ಟೇಬಲ್ಸ್ ಎಲ್ಲ ಅರೇಂಜ್ ಮಾಡ್ಬೋದು. ಸೊ ತುಂಬಾ ಕಂಫರ್ಟಬಲ್ ಆ್ಯಂಡ್ ಎಲ್ಲದಕ್ಕೂ ಕೂಡ ಫ್ರೆಂಡ್ಲಿ ಇದ್ದಾರೆ ಸ್ಟಾಫ್ ಅಂತಲೇ ಹೇಳ್ಬೋದು. ಜೊತೆಗೆ ಓನರ್ಸ್ ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ. ಬಿಕಾಸ್ ನಾವೆಲ್ಲ ನೋಡಿರ್ತೀವಲ್ಲ, ಸೊ ನಮ್ಮ ಫ್ರೆಂಡ್ಸ್ ಅಲ್ವಾ, ಸೊ ನಮಗೆ ಗೊತ್ತಿರತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಸ್ಪೇಷಿಯಸ್ ಆಗಿರುವಂಥ ಕಿಚನ್ ಆ್ಯಂಡ್ ಡೈನಿಂಗ್ ಹಾಲ್ ಕೂಡ ಇದೆ ಆ್ಯಂಡ್ ಒಳ್ಳೆ ಲಿವಿಂಗ್ ಏರಿಯಾನೂ ಕೂಡ ಇದೆ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇರೋದು ಸೊ ಜನರಲ್ ಬಾತ್ರೂಮ್ ಇದು. ಸೊ ಇದು ಕೂಡ ಸ್ಪೇಷಿಯಸ್ ಆಗಿ ಆರಾಮ್ಸೆ ಯೂಸ್ ಮಾಡ್ಬೋದು. ಸೊ ಇಲ್ಲಿ ಆಚೆಗಡೆ ಇರುವಂಥ ಸಿಂಕ್ ಅಂತಲೇ ಹೇಳ್ಬೋದು. ಸೊ ಅಲ್ಲಿನೂ ಕೂಡ ಹಾಲಲ್ಲಿ ಒಂದು ಸಿಂಕ್ ಕೂಡ ಇಟ್ಟಿದ್ದಾರೆ. ಎಸ್ಪೆಷಲಿ ನಮ್ಮ ನೇಸರ್ಗಂತೂ ನಾವು ಇಲ್ಲಿಗೆ ಹೋಗ್ತೀವಂದರೆ ಫುಲ್ ಎಕ್ಸೈಟೆಡ್ ಆಗಿರ್ತಾನೆ. ಬಿಕಾಸ್ ನೇಸರ್ಗೆ ಸ್ವಲ್ಪ ಕಡಿಮೆ ಫ್ರೆಂಡ್ಸ್ ಇರೋದು. ಸೊ ಅದರಲ್ಲಿ ಒನ್ ಆಫ್ ದಿ ಫ್ರೆಂಡ್ ಅಂದರೆ ಸಾಂಚಿ ಅಂತಲೇ ಹೇಳ್ಬೋದು. ಸೊ ಅವಳ ಜೊತೆ ಆರಾಮಾಗಿ ಕಂಫರ್ಟಬಲ್ ಆಗಿ ಆಟ ಆಡ್ಕೊಂಡಿರ್ತಾನೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಬಾಯ್ಸ್ ಎಲ್ಲ ಆಲ್ರೆಡಿ ಚಿಲ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಆರಾಮ್ಸೆ ನೀವು ಇಲ್ಲೇ ಕೂಡ ಆಚೆ ಕಡೆ ಕೂಡ ಪಾರ್ಟಿ ಎಲ್ಲ ಮಾಡ್ಬೋದು. ಆ್ಯಂಡ್ ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು, ಸ್ಮಾಲ್ ಎಂಗೇಜ್ಮೆಂಟ್ ಪಾರ್ಟಿ ಆಗಿರ್ಬೋದು, ಅಥವಾ ನಮ್ಮ ಪೇರೆಂಟ್ಸ್ದು ಬರ್ತ್ಡೇ ಪಾರ್ಟೀಸ್ ಆಗಿರ್ಬೋದು, ಸೊ ಅಥವಾ ಆ್ಯನಿವರ್ಸರಿ ಆಗಿರ್ಬೋದು, ಅದೆಲ್ಲ ನೀವು ಇಲ್ಲಿ ಸೆಲೆಬ್ರೇಟ್ ಮಾಡ್ಬೋದು. ಆ್ಯಂಡ್ ಇದು ನಾನು ನಿಮಗೆ ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ನೀವು ನೋಡ್ತಾ ಇರುವಂಥದ್ದು ಮಾರ್ನಿಂಗ್ ವ್ಯೂ. ಇಟ್ಸ್ ಆಲ್ರೆಡಿ ನಾವು ಅವತ್ತೆಲ್ಲ ಎದ್ದಿದ್ದು ಲೇಟ್ ಆಗಿತ್ತು. ಬಿಕಾಸ್ ನನಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಸ್ವಲ್ಪ ನಿಧಾನಕ್ಕೇ ಇದ್ದೆ. ಅಷ್ಟರಲ್ಲಿ ನಾನು ನೇಸರ್ ಒಟ್ಟಿಗೆ ಇದ್ವಿ. ಅದಾದಮೇಲೆ ನೇಸರು ಆಚೆ ಎಲ್ಲ ಓಡಾಡ್ಕೊಂಡು, ನೀವು ನೋಡ್ತಾ ಇದ್ರೆ ಮಕ್ಕಳು ಇಷ್ಟು ಆರಾಮಾಗಿ ಓಡಾಡೋದು ಫಾರ್ಮ್ ಹೌಸಲ್ಲಿ ತುಂಬಾ ಕಷ್ಟ ಅಂತ ಹೇಳ್ಬೋದು, ಬೇರೆ ಫಾರ್ಮ್ ಹೌಸಿಗೆ ಕಂಪೇರ್ ಮಾಡಿದ್ರೆ. ಬಿಕಾಸ್ ಇಲ್ಲಿ ಸೇಫ್ಟಿ ವೈಸ್ ಆಗಿರ್ಬೋದು, ನಾನು ಮೊದಲೇ ಹೇಳಿದೆ ನಿಮಗೆ. ಸೊ ಇಲ್ಲೆಲ್ಲ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ. ಸೊ ತೋಟದ ಮನೆಯಲ್ಲಿ ನಾವು ಇರ್ತೀವಿ ಹೇಗೋ ಏನೋ ಅಂತ ಕೆಲವರು ಅಂದ್ಕೊಳ್ಳೋರಿಗೆ ನಾನು ಇದೇ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಸ್ವಲ್ಪ ವೆಜ್ಜೀಸ್ ಕೂಡ ಅವರು ಬೆಳೀತಾ ಇದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರೋದು ಚಿಲ್ಲೀಸ್ ಗಿಡಗಳೆಲ್ಲ ಹಾಕಿದ್ರು. ಅದಾದಮೇಲೆ ಆ ಕಡೆ ಎಲ್ಲ ಫ್ರೂಟ್ಸ್ ಮರಗಳೆಲ್ಲ ಇದೆ. ಒಂದ್ಸಲ ಮಾವಿನ ಮರಗಳೆಲ್ಲ ಹೂವು ಬಿಟ್ಟರೆ ಆ ಸ್ಮೆಲ್ ಆಗಿರ್ಬೋದು, ಆ ಎನ್ವೈರ್ಮೆಂಟ್ ಆಗಿರ್ಬೋದು, ಆ ನೇಚರ್ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಈ ಪ್ರಾಪರ್ಟಿನಲ್ಲಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಮರಗಳಲ್ಲೆಲ್ಲ ಹೂವು ಎಲ್ಲ ಚಿಗುರಿದೆ. ಸೊ ಇನ್ನು ಸ್ವಲ್ಪ ದಿನಕ್ಕೆ ಮಾವಿನ ಹಣ್ಣು ಕೂಡ ಬರುತ್ತೆ. ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ಲೈಕ್ ಲಾಸ್ಟ್ ಇಯರ್ ಸೀಸನ್ ಸ್ಟಾರ್ಟ್ ಆದಾಗಿಂದ ಟಿಲ್ ಎಂಡ್ವರೆಗೂ ನನ್ನ ನೇಸರ್ಗೆ ಮ್ಯಾಂಗೋಸ್ ಅಂದರೆ ಅವನಿಗೆ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಇಲ್ಲಿ ಅವರು ಬೆಳೆಯೋದನ್ನು ನೋಡಿ, ಅದಾದಮೇಲೆ ಅದನ್ನು ಹೇಗೆ ಸೇಫ್ ಮಾಡಿ ಜನಕ್ಕೆ ತಲುಪಿಸ್ತಾರೆ, ಸೊ ಅದನ್ನೆಲ್ಲ ನೋಡಿಬಿಟ್ಟು ನಾನು ಸೀಸನ್ ಸ್ಟಾರ್ಟ್ ಆದಾಗಿಂದ ನಾನು ಮೊದಲೇ ಹೇಳಿದಾಗೆ ಟಿಲ್ ಲಾಸ್ಟ್ ಡೇವರೆಗೂ ನಾನು ಅದೇ ಮ್ಯಾಂಗೋಸೇ ಕೊಟ್ಟಿರೋದು ನೇಸರಿಗೆ. ಬಿಕಾಸ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ಅವರು ಯಾವುದೇ ರೀತಿ ಪೌಡರ್ ಆಗಿರ್ಬೋದು ಅಥವಾ ಸ್ಪ್ರೇ ಮಾಡಿ ಹಣ್ಣು ಮಾಡೋದಿಲ್ಲ. ಸೊ ಮರನಲ್ಲಿನೇ ಲೈಕ್ ಮುಕ್ಕಾಲಷ್ಟು ಹಣ್ಣಾದಮೇಲೆ ಅದನ್ನು ಒಂದೇ ಸಲ ಮ್ಯಾಂಗೋನು ಕೂಡ ಅವ್ರು ಕಟ್ ಮಾಡೋದಿಲ್ಲ. ಸೊ ಯಾವ್ಯಾವ ಸ್ವಲ್ಪ ಹಣ್ಣಾಗಿದೆ ಅದನ್ನು ನೋಡಿಕೊಂಡು ಅದನ್ನು ಪ್ಲಕ್ ಮಾಡಿ ತೊಗೊಂಡು ಬಂದು ಜಸ್ಟ್ ಬಾಕ್ಸಿಂಗ್ ಮಾಡಿ ಇಲ್ಲಿ ನಮ್ಮ ಲಾಲ್ಬಾಗ್ ಪಕ್ಕ ಇರುವಂಥ ಆಪ್ಕಾಮ್ಸ್ಗೂ ಕೂಡ ಇವ್ರದ್ದೇ ಸರ್ವಿಸ್ ಕೂಡ ಇದೆ. ಸೊ ಲಾಸ್ಟ್ ಇಯರ್ ಎಲ್ಲ ಅಲ್ಲಿ ಕೊಟ್ಟಿದ್ದಾರೆ ಮ್ಯಾಂಗೋಸ್ ಎಲ್ಲ. ಸೊ ಹಾಗಾಗಿ ತುಂಬಾ ಟ್ರಸ್ಟೆಡ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಸೀಸನಲ್ಲಿ ನಿಮ್ಗೆ ಏನಾದರೂ ಮ್ಯಾಂಗೋಸ್ ಎಲ್ಲ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ಡೀಟೇಲ್ಸ್ ಆಗಿರ್ಬೋದು, ಪ್ರಾಪರ್ಟಿ ಡೀಟೇಲ್ಸ್ ಎವ್ರಿಥಿಂಗ್ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಬುಕ್ಕಿಂಗ್ಸ್ ಕೂಡ ಮಾಡ್ಕೊಳ್ಬೋದು ನಿಮ್ಮ ಸ್ಪೆಷಲ್ ಒಕೇಶನ್ಸ್ಗೆ. ಸೊ ಖಂಡಿತ ಈ ಪ್ರಾಪರ್ಟಿನ ಒಂದ್ಸಲ ಟ್ರೈ ಮಾಡಿ. ನಾವು ಎಷ್ಟೊಂದು ಕಡೆ ಹೋಗಿರ್ತೀವಿ, ಲೈಕ್ ನಮಗೆ ತುಂಬ ಡಿಸಪಾಯಿಂಟ್ ಆಗಿರುತ್ತೆ, ನಮಗೆ ಇಷ್ಟ ಆಗಿರಲ್ಲ. ಬಟ್ ಟ್ರಸ್ಟ್ ಮೀ, ನಾವು ಇಷ್ಟು ಸಲ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೀವಿ ಅಂದರೆ ಜಸ್ಟ್ ಯೋಚನೆ ಮಾಡಿ. ಪ್ರಾಪರ್ಟಿ ಫುಡ್ ವೈಸ್ ಆಗಿರ್ಬೋದು, ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಹೋದರೆ ನಾವು ಫುಡ್ ಬಗ್ಗೆ ನಾವು ತುಂಬಾ ಯೋಚನೆ ಮಾಡ್ತೀವಿ. ಲೈಕ್ ಹೇಗೆ ಮಾಡ್ತಾರೆ, ಕ್ಲೆನ್ಲಿನೆಸ್ ಬಗ್ಗೆ, ಹೈಜಿನಿಕ್ ಬಗ್ಗೆ ನಾವು ಅದೆಲ್ಲ ತುಂಬಾ ಯೋಚನೆ ಮಾಡ್ತೀವಿ. ಟ್ರಸ್ಟ್ ಮೀ, ಇದರಲ್ಲಿ ಆ ಥರ ಪ್ರಾಬ್ಲಮ್ಸ್ ಇಲ್ಲವೇ ಇಲ್ಲ. ಬಿಕಾಸ್ ನಾನು ನೇಸರ್ನ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ನನ್ನ ಫ್ರೆಂಡ್ ಮಗಳೂ ಅವಳನ್ನೂ ಕೂಡ ಕರ್ಕೊಂಡು ಬರ್ತಾಳೆ.
ಸೊ ಹಾಗಾಗಿ ಆ ಥರ ಏನೂ ಪ್ರಾಬ್ಲಮ್ಸ್ ಇಲ್ಲ. ನಾವು ಇಲ್ಲಿಗೆಲ್ಲ ಹೋದರೆ ಟೆನ್ಷನ್ ಇರೋದಿಲ್ಲ ಫುಡ್ ಬಗ್ಗೆ ಅಂತಲೇ ಹೇಳ್ಬೋದು. ಸೊ ಸ್ಟಾಫು ಕೂಡ ಅಷ್ಟೇ ಫ್ರೆಂಡ್ಲಿ ಆಗಿದ್ದಾರೆ ಮತ್ತು ಕೋಆಪ್ರೇಟಿವ್ ಆಗಿದ್ದಾರೆ. ಸೊ ನೀವು ಮೆನುನಲ್ಲಿ ಇರುವಂಥ ಯಾವುದೇ ಫುಡ್ ಕೇಳಿದ್ರು ತುಂಬಾ ಚೆನ್ನಾಗಿ ಮಾಡಿ ಸರ್ವ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು BB ಪೂಲ್ ಕೂಡ ಇದೆ, ಸ್ಪೇಷಿಯಸ್ ಆಗಿರುವಂಥ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಸೊ ನೀವು ಆರಾಮ್ಸೆ ಆಫ್ಟರ್ನೂನ್ ಆಗಿರ್ಬೋದು ಅಥವಾ ಈವ್ನಿಂಗ್ ಟೈಮ್ ಆಗಿರ್ಬೋದು ಆರಾಮ್ಸೆ ಚಿಲ್ ಮಾಡ್ಬೋದು ಇಲ್ಲಿ. ಎಸ್, ನೀವು ಇಲ್ಲಿ ನೋಡ್ತಾ ಇದ್ದೀರ ನೇಸರ್ ಫುಲ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಎಲ್ಲ ಫುಲ್ ಪೂಲಿಗೆ ಇಳಿಯೋದಕ್ಕೆ ರೆಡಿ ಆಗಿದ್ದಾನೆ. ಅವನು ನನಗೂ ಹೇಳ್ತದ ಬಾ ನೀನು ಅಂತ ಅಂದ್ಬಿಟ್ಟು, ಸರಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವನು ಹಾಗೆ ಆಟ ಆಡಿಸ್ತಾ ಇದ್ವಿ. ನಾವು ಹೆಂಗೆ ಅಂದರೆ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದರೆ ಅಲ್ಲಿ ಗೇಟ್ ಹಾಕ್ಬಿಟ್ರೆ ಆರಾಮ್ಸೆ ಇವ್ರ ಪ್ರಾಪರ್ಟಿನಲ್ಲಿನೇ ಆಟ ಆಡ್ಕೊಂಡಿರ್ತಾರೆ. ನಮಗೆ ಟೆನ್ಷನ್ ಇಲ್ಲ, ಸೇಫ್ಟಿ ವೈಸ್ ಆಗಿರ್ಬೋದು ಅದೆಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಬಂದ ತಕ್ಷಣ ಅಲ್ಲಿ ಗೇಟ್ ಲಾಕ್ ಮಾಡ್ತಾರೆ. ಲಾಕ್ ಮಾಡಿದ್ಮೇಲೆ ನೀವು ಆರಾಮ್ಸೆ ಮಕ್ಕಳನ್ನೆಲ್ಲ ಆ ಪ್ರಾಪರ್ಟಿ ಒಳಗಡೆ ಬಿಟ್ಟಿರ್ಬೋದು. ಸೊ ಯಾವುದೇ ರೀತಿ ಖಂಡಿತ ಪ್ರಾಬ್ಲಮ್ ಇಲ್ಲ. ಸೊ ಸೇಫ್ಟಿ ವೈಸ್ ಅಂತೂ ಇವ್ರು ಸಿಸ್ಟಮ್ಯಾಟಿಕ್ಕಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಆ್ಯಂಡ್ ನನ್ನ ಫ್ರೆಂಡ್ ಮಗಳೂ ಕೂಡ ಅವಳು ಆಟ ಆಡ್ತಿದ್ದಾಳೆ. ಸೊ ನೇಸರು ಆಟ ಆಡ್ತಿದ್ದಾನೆ ಆ್ಯಂಡ್ ನಾವು ಕೂಡ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಪ್ರಾಪರ್ಟಿ ಅಂತ. ಬಿಕಾಸ್ ನಾನು ಹೋಗಬೇಕು ಅಂತ ಅಂದ್ಕೊಂಡಿಲ್ಲ ಅಂದರೂ ನೇಸರ್ ಎವ್ರಿ ಟೈಮ್ ವೀಕೆಂಡಲ್ಲಿ ಕೇಳ್ತಾ ಇರ್ತಾನೆ, ಸಾಂಚಿ ಮನೆಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಫಾರ್ಮ್ ಹೌಸಿಗೆ ಹೋಗೋಣ ಅಂತ ಕೇಳ್ತಾನೆ ಇರ್ತಾನೆ. ಸೊ ಅಲ್ಲಿ ಯಾವಾಗ ಫ್ರೀ ಇರುತ್ತೆ ಆ್ಯಂಡ್ ಬುಕ್ಕಿಂಗ್ಸ್ ಇರೋದಿಲ್ಲ, 100% ನಾವಲ್ಲಿ ಯಾವಾಗೋ ಹೋಗ್ತಾನೆ ಇರ್ತೀವಿ. ಸೊ ನಮಗಂತೂ ತುಂಬ ಇಷ್ಟ ಆಗಿರುವಂಥ ಪ್ರಾಪರ್ಟಿ ಅಂತಲೇ ಹೇಳ್ಬೋದು. दुकान सा दो दिखता है इधर लिख क्या दो घंटे काफी है ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಬ್ಬರು ಹೇಳ್ತಾ ಇದ್ರು ನಂದು ಸಾಂಚೆದು ವೀಡಿಯೋ ಮಾಡು ಅಂತ. ನೇಸರ್ ಹೇಳ್ತದ, ಸಾಂಚೆ ಹೇಳ್ತಾ ಇದ್ರು ನಂದು ನೇಸರ್ದು ವೀಡಿಯೋ ಮಾಡು ಅಂತ. ಸೊ ಹಾಗಾಗಿ ಅವರಿಬ್ಬರಿಗೂ ಈ ಶಾರ್ಟ್ ನಾನು ತೆಗಿಯೋಷ್ಟರಲ್ಲಿ ನನಗೆ ಸಾಕಾಗೋಯ್ತು ಅಂತಲೇ ಹೇಳ್ಬೋದು. ಒಬ್ಬರು ಹಿಡಿದ್ರೆ ಇನ್ನೊಬ್ಬರು ಓಡೋಗ್ತಾರೆ, ಇನ್ನೊಬ್ರು ಹಿಡಿದ್ರೆ ಇನ್ನೊಬ್ಬರು ಓಡೋಗ್ತಾ ಇದ್ರು. ಸೊ ಅದಾದಮೇಲೆ ಇಬ್ಬರದ್ದು ಪ್ರೆಷರ್ ಬೇರೆ, ನನ್ನ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಈ ಶಾರ್ಟ್ ಅವರಿಬ್ರದ್ದು ನೀವೇನು ನೋಡ್ತಾ ಇದ್ದೀರಾ ತಗೊಳ್ಳೋ ಅಷ್ಟರಲ್ಲಿ ನನಗೆ ಸಿಕ್ಕಾಬಟ್ಟೆ ತಲೆ ಕೆಟ್ಟೋಯ್ತು. ಸೊ ಏನು ಹೇಳೋಕ್ಕಾಗ್ತಿಲ್ಲ, ಮಕ್ಳಿಗೆ ಏನು ಹೇಳಿದ್ರು ಅರ್ಥ ಆಗೋದಿಲ್ಲ. ಸೊ ಅದಾದಮೇಲೆ ಬಟ್ ಇಬ್ಬರು ಕಂಪ್ಯಾನಿಯನ್ ಇಬ್ಬರು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಇಬ್ಬರು ಕಂಪ್ನಿ ಕೂಡ ಅವರಿಬ್ರಿಗೂ ಇಷ್ಟ ಆಗುತ್ತೆ, ಅವರಿಬ್ಬರು ಎಂಜಾಯ್ ಮಾಡ್ತಾರೆ ಮತ್ತು ಅಷ್ಟೇ ಜಗಳ ಆಡ್ತಾರೆ, ಅಷ್ಟೇ ಆಟ ಆಡ್ತಾರೆ. ಬಟ್ ಎಸ್ಪೆಷಲಿ ನನ್ನ ಮಗ ಅಂತೂ ತುಂಬಾ ತೀಟೆ ಮಾಡ್ತಾನೆ. ಸೊ ಅವಳಾಗ ಅಷ್ಟೊಂದು ತೀಟೆ ಮಾಡೋದೆಲ್ಲ ಗೊತ್ತಿಲ್ಲ, ಬಟ್ ಇವನು ಅಲ್ಲಿಗೆ ಹೋದಾಗ ಅವಳಿಗೆ ಏನೇನೋ ಹೇಳ್ಕೊಟ್ಬಿಟ್ಟು ಬರ್ತಾನೆ, ಈ ಥರ ತೀಟೆ ಮಾಡು ಆ್ಯಂಡ್ ಇವನೇನು ತೀಟೆ ಮಾಡ್ತಾನೆ. ಸೊ ಇಬ್ಬರು ಒಂಥರ ಕ್ರೈಮ್ ಪಾರ್ಟ್ನರ್ಸ್ ಥರ ಇದ್ದಾರೆ. ಬಿಕಾಸ್ ಹೀಗೆ ಆಗ್ತಾ ಇತ್ತು. ಸೊ ನಾವೆಲ್ಲ ಇವರಿಬ್ರು ಸರಿ ಗೇಟ್ ಎಲ್ಲ ಕ್ಲೋಸ್ ಆಗಿದೆ ಅಲ್ವಾ, ಆಟ ಆಡ್ಕೊಂಡು ಇರಲಿ ಅಂದ್ಬಿಟ್ಟು ನಾವು ಒಳಗಡೆ ಹೋಗಿದ್ವಿ. ಸೊ ಇಬ್ಬರು ಏನು ಮಾಡಿದ್ದಾರೆ, ಪೂಲ್ ಒಳಗಡೆ ಹೋಗ್ಬಿಟ್ಟು ಸೊ ಬರೋ ಟಾಯ್ಸ್ ಎಲ್ಲ ಅದರಲ್ಲಿ ಇದು ಸಿಂಕ್ ಆಗುತ್ತಾ ಫ್ಲೋಟ್ ಆಗುತ್ತಾ ಅಂತ ಅನ್ಕೊಂಡು ಡಿಸ್ಕಷನ್ ಮಾಡಿ ಎಲ್ಲ ಟಾಯ್ಸ್ ಪೂರ ಪೂಲ್ ಒಳಗಡೆ ಡಂಪ್ ಮಾಡಿಬಿಟ್ಟಿದ್ರು. ಸೊ ಮಕ್ಕಳು ಈ ರೀತಿ ಆಟ ಆಡೋದನ್ನ ನೋಡೋಕೆ ತುಂಬಾನೇ ಖುಷಿ ಆಗುತ್ತೆ. ಸೊ 100% ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ, ಇಲ್ಲಿ ಈ ಪ್ರಾಪರ್ಟಿನ ಎಂಜಾಯ್ ಮಾಡಿ. ಅವ್ರಿಗೂ ಕೂಡ ಪ್ಲ್ಯಾನ್ಸ್ ಅಂದರೆ ಏನು, ನೇಚರ್ ಅಂದರೆ ಏನು, ಮರ ಹೆಂಗೆ ಬೆಳೆಯುತ್ತೆ, ಏನು ಹಣ್ಣು ಹೆಂಗಾಗುತ್ತೆ, ಸೊ ಅದ್ರ ಫ್ಲವರ್ ಆಗಿರ್ಬೋದು ಅದನ್ನು ಸ್ವಲ್ಪ ಕಿರುಪರಿಚಯ ಮಾಡಿಕೊಡ್ಬೇಕಾಗತ್ತೆ ಮಕ್ಕಳಿಗೆ. ಬಿಕಾಸ್ ಇವಾಗಿನ ಜನ್ರೇಷನ್ಗೆ ಸೊ ನಾವಿಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡಿರೋ ಮೆಜಾರಿಟಿ ಪೀಪಲ್ಗೆ ಸೊ ಆ ನೇಚರ್ ಏನು ಅಂತಲೇ ಗೊತ್ತಿರಲ್ಲ. ಸೊ ನಾವಲ್ಲಿ ಹೋಗೋದೇ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ನಾವು ಆಚೆ ಇರ್ತೀವಿ, ಮಕ್ಕಳನ್ನ ಮಣ್ಣಲ್ಲಿ, ನೀರಲ್ಲಿ ಅಥವಾ ಕೆಸರಲ್ಲಿ ಬಿಡೋದೇ ಕಡಿಮೆ ಇರುತ್ತೆ ಈ ಥರ ನೇಚರ್ ಮಧ್ಯದಲ್ಲಿ.
ನಾವು ಸಿಟಿಯಲ್ಲಿ ಇರೋದಕ್ಕೂ ನೇಚರ್ ಮಧ್ಯೆ ಅಟ್ಲೀಸ್ಟ್ 1-2 ಡೇಸ್ ಗ್ಯಾಪ್ ತೊಗೊಂಡು ನಮ್ಮ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದು ಮಕ್ಳ ಜೊತೆಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಬೆಳಿಗ್ಗೆ ಹೊತ್ತು ನೀವು ಬೇಗನೆ ಎದ್ದೋದ್ರೆ ಲೈಕ್ ಪೀಕಾಕ್ಸ್ ಎಲ್ಲ ಬರುತ್ತೆ. ನಮ್ಮ ಕೆಲವು ಗೆಸ್ಟ್ಗಳೆಲ್ಲ ಪೀಕಾಕ್ ಫೆದರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ತುಂಬಾ ಖುಷಿ ಆಯಿತು ಅದನ್ನೆಲ್ಲ ನೋಡಿ ಅಂತಲೇ ಹೇಳ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇದ್ದಾರೆ ಇಬ್ಬರು ಆಟ ಆಡಿಕೊಂಡು ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ರು ಇವರಿಬ್ರು ಅಂತಲೇ ಹೇಳ್ಬೋದು. ಯಾ ಗುಡ್ ಬಾ ಇವರಿಬ್ರು. ದೀಪಿಕಾ ನನ್ನ ಮಗ ಫುಲ್ ಚೀಟ ಹೇಳ್ಕೊಟ್ಟ ನೋಡು ನೋಡು ಅವರಿಬ್ರು. ನೇಸರ್ ಸಾಂಚಿಗೆಡ ಸಾಕು ಆಯ್ತು. ವಿಡಿಯೋ ತಗೊಂಡಿದ್ದಾಯ್ತು. ಇಬ್ರು ಎದ್ದೇಳ್ರಿ ಸಾಕು. ಶೋ Sanchi, careful, okay? So. ನೇಸರ್ ಹಾಗೂ ಸಾಂಚಿ ಇಬ್ಬರೂ ಕೂಡ ಮಲ್ಕೊಳ್ಳಿ, ಮಧ್ಯಾಹ್ನ ನ್ಯಾಪ್ ಟೈಮ್ ತೊಗೊಳ್ಳಿ ಅಂತಂದ್ರು ಅವರಿಬ್ಬರು ತೊಗೊಂಡಿಲ್ಲ, ಅಷ್ಟು ಆಟ ಆಡಿದ್ದಾರೆ. ಸೊ 2 days ಆಲ್ಮೋಸ್ಟ್. ಸೊ ಹೋದಾಗಿಂದ ನೇಸರ್ ನಾನ್ ಸ್ಟಾಪ್ ಆಟಾಡಿದ್ದಾನೆ ಅಂತಲೇ ಹೇಳ್ಬೋದು. ಸೊ ನೈಟ್ ಮಲ್ಕೊಳ್ಳೋದು ಬಿಟ್ಟರೆ ಅವರಿಬ್ಬರು ಇನ್ನು ಯಾವಾಗೂ ಮಲ್ಕೊಂಡಿಲ್ಲ, ಯಾವಾಗೂ ನ್ಯಾಪ್ ತೊಗೊಳ್ಳಿಲ್ಲ. ಅದಾದಮೇಲೆ ಇಲ್ಲಿ ಸ್ವಲ್ಪ ಔಟ್ಡೋರ್ ಗೇಮ್ಸ್ ಎಲ್ಲನೂ ಕೂಡ ಇದೆ. ಸೊ ಹಾಗಾಗಿ ನಾನು ನನ್ನ ಫ್ರೆಂಡ್ ಇಲ್ಲಿ ಗೇಮ್ಸ್ ಎಲ್ಲ ಆಡ್ತಾಯಿದ್ವಿ, ಈವನ್ ಶಟಲ್ ಕಾಕ್ ಎಲ್ಲ ಆಡ್ತಾಯಿದ್ವಿ. ಆ್ಯಂಡ್ ಇವರಿಬ್ಬರನ್ನು ಕೂಡ ಆಟ ಆಡ್ತಾಯಿದ್ರು. ಅದು ಯಾಕೋ ನಮ್ಮ ಇಬ್ಬರನ್ನ ನೋಡ್ಕೊಂಡು ನಿಂತ್ಕೊಂಡಿದ್ರು. ಸೊ ಇವರಿಬ್ಬರು ಆಟ ಆಡಿ ಅಂತಂದ್ರೂ ಆಟ ಆಡ್ತಾ ಇರಲಿಲ್ಲ. ನಾವು ಏನು ಆಟ ಆಡ್ತಾಯಿದ್ವಿ ಅದನ್ನೇ ನೋಡ್ತಾಯಿದ್ರು. ಅದಾದಮೇಲೆ ಇಬ್ಬರು ಪಿಕ್ನಿಕ್ ಕೂಡ ಹೋಗಿದ್ರು ಅಲ್ಲಿನೇ. ಸೊ ಎಲ್ಲ ಸ್ಟೋರಿಗಳೆಲ್ಲ ಹೇಳ್ತಾಯಿದ್ರು, ನಾವು ಪಿಕ್ನಿಕಲ್ಲಿ ಅದು ಮಾಡಿದ್ವಿ ಇದು ಮಾಡಿದ್ವಿ ಅಂತ. ಅವರು ಕೂಡ ಒಳ್ಳೆ ಟೈಮ್ ಎಂಜಾಯ್ ಮಾಡಿದ್ರು. ಸೊ ಮಕ್ಳುಗಳೆಲ್ಲ. ಆ್ಯಂಡ್ ಮೇಜರ್ ಇನ್ನೊಂದು ವಿಷಯ ನಾನು ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆಲವು ಪ್ರಾಪರ್ಟಿನಲ್ಲಿ ನಾವು ಹೋದಾಗ ಕೆಲವು ಕಡೆ ಸ್ಟಾಫ್ ನಮಗೆ ಕಂಫರ್ಟಬಲ್ ಇರೋದಿಲ್ಲ ಅಥವಾ ಫ್ರೆಂಡ್ಲಿ ಸ್ಟಾಫ್ ಇರೋದಿಲ್ಲ. ಸೊ ಇದೇ ರೀತಿ ರಿಸ್ಟ್ರಿಕ್ಷನ್ಸ್ ಎಲ್ಲ ಇರುತ್ತೆ. ಲೈಕ್ ನಾವು ಇಷ್ಟೇ ಮೆನು ಇರೋದು, ಸೊ ಇಷ್ಟೇ ಫುಡ್ ಕೊಡೋದು. ಆ್ಯಂಡ್ ಟೇಸ್ಟ್ ವೈಸು ಕೂಡ ಅವ್ರು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋಕ್ಕೂ ರೆಡಿ ಇರೋದಿಲ್ಲ. ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬಟ್ ಇಲ್ಲಂತೂ ಆ ರೀತಿ ಇಲ್ಲ. ಬಿಕಾಸ್ ನಮ್ಮದು ರೆಸ್ಟೋರೆಂಟ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆ್ಯಂಡ್ ನಮ್ಮ ಫ್ರೆಂಡ್ ಕೂಡ ಫುಡ್ಡಿ ಆಗಿರೋದ್ರಿಂದ ಅಂತಲೇ ಹೇಳ್ಬೋದು. ಸೊ ಅವರಿಗಂತೂ ಫುಡ್ಡಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂಥ ಮಾತೇ ಇಲ್ಲ. ಸೊ ಫುಡ್ ಅಂತೂ ಪರ್ಫೆಕ್ಟಾಗಿರ್ಬೇಕು. ಬಿಕಾಸ್ ನಾವೆಲ್ಲ ತುಂಬ ಕಡೆ ಆಚೆ ಹೋಗ್ತಾ ಇರ್ತೀವಿ. ಇವನ್ ನಾವು ಎಕ್ಸ್ಪೆಕ್ಟ್ ಮಾಡೋದು ಅದನ್ನೇ ಕೂಡ. ಸ್ಟಾಫ್ ಎಲ್ಲ ಸ್ವಲ್ಪ ಫ್ರೆಂಡ್ಲಿ ಆಗಿರಬೇಕು. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ನಮ್ಗೆ ಇದು ಇಷ್ಟ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ಬೇರೆ ತೊಗೊಂಡೋಗಿ ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಂಡು ಅದನ್ನು ತೊಗೊಂಡು ಬಂದು ಕೊಡೋದಾಗಿರ್ಬೋದು. ಸೊ ಆ ಥರ ಎಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ. ಆ್ಯಂಡ್ ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡುವಾಗ ನಮ್ಮ ಪ್ರಾಪರ್ಟಿ ಇರುವಾಗ ಆಬ್ವಿಯಸ್ಲಿ ನಾವು ಅದನ್ನು ಯೋಚನೆ ಮಾಡಲೇಬೇಕಾಗತ್ತೆ. ಸೊ ಹಾಗಾಗಿ ಅಂಥ ವಿಷಯದಲ್ಲಿ ಇಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಾನು ಚಂದನು ಕೂಡ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮಕ್ಕಳು ಇಬ್ಬರೂ ಪಿಕ್ನಿಕ್ ಹೋಗಿದ್ದಾರೆ. ಸೊ ಪಿಕ್ನಿಕ್ ಹೋಗ್ಬಿಟ್ಟು ಅಲ್ಲೆಲ್ಲ ಟಾಯ್ಸಲ್ಲೆಲ್ಲ ಆಟ ಆಡ್ಕೊಂಡೆಲ್ಲ ಬಂದ್ರಂತ. ಅದಾದಮೇಲೆ ಎಲ್ಲ ಒಳ್ಳೆ ಸ್ಟೋರಿ ಹೇಳ್ತಾಯಿದ್ರು ಇಬ್ಬರೂ. ಸೊ ಇಲ್ಲಿ ನೀವು ನೋಡ್ತಾ ಇರೋದು, ನಾನು ಮೊದಲೇ ಸ್ಟೋರಿ ಹೇಳಿದೆ ಅಲ್ವಾ, ಇವರಿಬ್ಬರು ಟಾಯ್ಸ್ ಎಲ್ಲ ತೊಗೊಂಡೋಗಿ ಇದು ಸಿಂಕ್ ಆಗುತ್ತಾ ಫ್ಲೋಟ್ ಆಗುತ್ತಾ ಅಂತ ಚೆಕ್ ಮಾಡೋದಕ್ಕೆ ಎಲ್ಲ ಟಾಯ್ಸ್ನೂ ಸ್ವಿಮ್ಮಿಂಗ್ ಪೂಲಲ್ಲಿ ಡಂಪ್ ಮಾಡಿದ್ರು ಅಂತ. ಸೊ ಅದೇ ಕೆಲಸ ಇದು. ನಾವೆಲ್ಲ ಆ್ಯಕ್ಚುಲಿ ಮನೆ ಒಳಗಡೆ ಇದ್ವಿ, ಬಿಕಾಸ್ ನಾವು ಹೊರಡೋ ಅಂಥ ಟೈಮ್ ಆಗಿತ್ತು. ಸೊ ಹಾಗಾಗಿ ನಾನೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ನಾನು ಒಳಗಡೆ ಇದ್ದೆ. ಅವಾಗ ಇವರಿಬ್ಬರು ಈ ಥರ ಕೆಲಸ ಎಲ್ಲ ಮಾಡಿದ್ದಾರೆ.
ಸೊ ಲಾಸ್ಟಲ್ಲಿ ನಾನು ಇನ್ನೊಂದು ಸಲ ಹೇಳ್ತೀನಿ ನಿಮಗೆ, ಖಂಡಿತ ಈ ಪ್ರಾಪರ್ಟಿನ ಒಂದು ಸಲ ವಿಸಿಟ್ ಮಾಡಿ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮಾಡಿ. ಬಾಯ್. ಕರೆಕ್ಟಾಗಿ ಹೇಳೋ, ಕರೆಕ್ಟಾಗಿ ಹೇಳೋ. ಬಾಯ್ ಬಾಯ್. ಸೇ ಬಾಯ್ ಟು ಸಾಂಚಿ ಆ್ಯಂಡ್ ಅಂಕಲ್. ಬಾಯ್ ಸಾಂಚಿ. ಬಾಯ್ ರಾಹುಲ್, ಸಿಗೋಣ ಈವ್ನಿಂಗ್. ಏ ತರ್ಲ. ಹೇ ಸರ್ ವೇಟ್. ಮತ್ತೆ ಕೈಯಲ್ಲಿ ಎತ್ಕೊಂಡು ಹಾಕಪ್ಪಣ್ಣ. ತಗೊಂಡೇನೆ ಸರ್. ಡೌಟ್ ಎಲ್ಲಿ ತಗೊಂಡ ಇವನು? ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಇನ್ ಫ್ಯೂಚರ್ ಮ್ಯಾಂಗೋಸ್ ಎಲ್ಲ ಒಳ್ಳೆ ಟ್ರಸ್ಟ್ ಇರುವಂಥ ಟ್ರಸ್ಟಬಲ್ ಫ್ರೂಟ್ ಏನಾದರೂ ಬೇಕು ಅಂದರೆ ಖಂಡಿತ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಅವರು ಕಳಿಸ್ಕೊಡ್ತಾರೆ. ಸೊ ತುಂಬಾ ಟೇಸ್ಟಿಯಾಗಿ, ಮತ್ತು ಇದು ತುಂಬ ಹಳೆ ಮರಗಳು, ಆಲ್ಮೋಸ್ಟ್ 80 to 100 ಇಯರ್ಸ್ ಆಗಿರ್ಬೋದು ಮರಗಳಿಗೆಲ್ಲ. ಸೊ ಅಷ್ಟು ಹಳೆ ಮರಗಳು, ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಸ್ವೀಟಾಗಿರುತ್ತೆ. ಸೊ ಖಂಡಿತ ಟ್ರೈ ಮಾಡಿ. ಆ್ಯಂಡ್ ಈ ಪ್ರಾಪರ್ಟಿಗೂ ಕೂಡ ಒಂದು ಸಲ ವಿಸಿಟ್ ಮಾಡಿ. ಸೊ ಇಲ್ಲಿರೋ ಆ್ಯಂಬಿಯನ್ಸ್ನ ನೀವು ಕೂಡ ಎಂಜಾಯ್ ಮಾಡಿ. ಎಷ್ಟು ಎಂಜಾಯ್ ಮಾಡಿದೆ ಪಾಪಣ್ಣ? ಎಷ್ಟು ಎಂಜಾಯ್ ಮಾಡಿದೆ? ಎಷ್ಟು ಎಂಜಾಯ್ ಮಾಡಿದೆ? ಜಾಸ್ತಿನ ಕಮ್ಮಿನ? ಸ್ವಲ್ಪ ಎಂಜಾಯ್ ಮಾಡಿದ್ಯಾ? ಓ ನೀನು ಜಾಸ್ತಿ. ಸೊ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಸೊ ನಾವಿಲ್ಲಿ ಟೋಟಲ್ ಆಗಿ 2 nights 3 days ಇದ್ವಿ. ಅಂದರೆ ನಾವು ರೀಚ್ ಆಗೋ ಅಷ್ಟರಲ್ಲಿನೇ ನೈಟ್ ಆಗೋಗ್ಬಿಟ್ಟಿತ್ತು. ಸೊ ಅವತ್ತಿನ ನೈಟ್ ಅಲ್ಲೇ ಇದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಕೂಡ ಅಲ್ಲಿನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಅದರ ನೆಕ್ಸ್ಟ್ ಡೇ ನಾವು ಅಲ್ಲಿಂದ 12 o'clockಗೆ ಆಚೆ ಹೊರಟ್ವಿ ನಾವು. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ದಯವಿಟ್ಟು ನನ್ನ ವ್ಲಾಗ್ಸ್ನ ಯಾರು ವಾಚ್ ಮಾಡ್ತಾಯಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಈ ರೀತಿ ಒಳ್ಳೊಳ್ಳೆ ಕಂಟೆಂಟ್ಸ್ನ ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ವ್ಲಾಗ್ಸ್ನ ನೀವು ವಾಚ್ ಮಾಡ್ತಾ ಇದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಆ್ಯಂಡ್ ಲೈಕ್ ಕೂಡ ಕೊಡ್ತಾ ಇಲ್ಲ. ದಯವಿಟ್ಟು ಕಮೆಂಟ್ಸ್ ಕೂಡ ಮಾಡಿ. ಸೊ ನನಗೆ ನಾನು ಮಾಡ್ತಾ ಇರೋ ಅಂಥ ವ್ಲಾಗ್ಸ್ ಆಗಿರ್ಬೋದು, ಸೊ ನಿಮ್ಗೆ ಇಷ್ಟ ಆಗ್ತಾಯಿದೆಯಾ ಇಷ್ಟ ಆಗ್ತಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ಕಮೆಂಟ್ಸ್ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಆ ವ್ಲಾಗ್ಸ್ಗೆಲ್ಲ ಲೈಕ್ ಕೊಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈ ಪ್ರಾಪರ್ಟಿ ಡೀಟೇಲ್ಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಯಾವಾಗಾದರೂ ಒಂದ್ಸಲ ಆದರೂ ಹೆಲ್ಪ್ ಆಗೇ ಆಗುತ್ತೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೆ ಹೊಸ ವ್ಲಾಗ್ ಜೊತೆ ಭೇಟಿ ಹೋಗೋಣ. ಸ್ಟೇ ಟ್ಯೂನ್. ಸಿ ಯು ಟುಮಾರೋ.